ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನು ಇವತ್ತು ಮಾಡೋವಂಥ ರೆಸಿಪಿ ನಿಪ್ಪಟ್ಟು ತುಂಬ ಜನ ಕಮೆಂಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರಿ. ಸೊ ಹಬ್ಬದ ಸ್ಪೆಷಲಾಗಿ ನಿಪ್ಪಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಅದರಲ್ಲೂ ಈ ನಿಪ್ಪಟ್ಟು ಅಂದರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟವಾದಂಥ ರೆಸಿಪಿ. ಮಾಡೋದು ಸುಲಭ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, 1/4 kg ಆಗೋಷ್ಟು ನಾನು ಚಕ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ ಲಾಸ್ಟ್ ಟೈಮ್ ಚಕ್ಲಿ ಹಿಟ್ಟು ಮಾಡೋದು ತೋರಿಸಿದ್ನಲ್ಲ, ಅದರಲ್ಲೇ ನಾನು ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಮತ್ತು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಪೀಸ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕರಿಬೇವೆಲೆ ಒಂದು 15 ಎಲೆ ತೊಗೊಂಡಿದ್ದೀನಿ ಇದು ರುಬ್ಬೋದಕ್ಕೆ. ಮತ್ತು ತೆಂಗಿನಕಾಯಿ ಒಂದು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆ ಬೀಜ ನೋಡಿ, ಸುಮಾರು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರಿದ್ಕೊಂಡು ಇದನ್ನು ಈ ಥರ ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಳ್ಳು ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇಂಗು ಒಂದು 1/4 ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಕಡಲೆ ಬೀಜನ ಪುಡಿ ಮಾಡ್ಕೊಂಡಿದ್ನಲ್ಲ, ಅದೇ ಜಾರಿಗೆ ನಾನು ಇವಾಗ ರುಬ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ತೆಂಗಿನಕಾಯಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಿಪ್ಪಟ್ಟಲ್ಲಿ, ಮತ್ತು ಟೇಸ್ಟ್ ಕೂಡ ಸಾಫ್ಟಾಗಿ ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದಕ್ಕೆ ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಫ್ರೈ ಮಾಡಿ ಕೂಡ ಹಾಕೋಬೋದು. ಮತ್ತು ಬೆಳ್ಳುಳ್ಳಿ ಒಂದು 2 ಪೀಸ್ ಹಾಕಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ತೀರಾ ನುಣ್ಣಗಲ್ಲ, ತೀರಾ ತರಕಾರಿಯಾಗಲ್ಲ, ಒಂದು ಮೀಡಿಯಮಾಗಿ ರುಬ್ಕೊಳ್ಳೋಣ. ಯಾಕಂದರೆ ನಿಪ್ಪಟ್ಟಲ್ಲಿ ಅದು ತರಕಾರಿಯಾಗಿದ್ದರೆ ಬಾಯಿಗೆ ಸಿಗುತ್ತೆ. ಆ ತೆಂಗಿನಕಾಯಿ, ಮೆಣಸಿನ್ಕಾಯಿ, ಕರಿಬೇವು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ತರಕಾರಿಯಾಗಿ ರುಬ್ಕೊಂಡಿದ್ದೀನಿ. ನುಣ್ಣಗೆ ಕೂಡ ನೀವು ರುಬ್ಕೋಬೋದು, ಮಸಾಲೆ ಕಾಂದೆ ಇರೋ ಕೂಡ ರುಬ್ಕೋಬೋದು. ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ kg ಮಾಡೋದಾದರೆ ನೀವು ಒಂದು ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಳ್ಳಿ. ಒಂದು 1/4 kg ಮಾಡೋದಾದರೆ ಒಂದು 3 ಟೇಬಲ್ ಸ್ಪೂನ್ ತಗೊಳ್ಳಿ. ಈಗ ನೋಡಿ, ಅದನ್ನು ಸುಮಾರು ಒಂದು 5 ನಿಮಿಷ ಹುರ್ಕೊಂಡಿದ್ದೆ. ಸೊ 5 ನಿಮಿಷ ಹುರಿಲೇಬೇಕು. ಅದನ್ನು ಹುರಿದಾದ್ಮೇಲೆ ಈಗ ಒಂದು ಬೌಲ್ಗೆ ನಾನು ಚಕ್ಲಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಚಕ್ಲಿ ಹಿಟ್ಟಲ್ಲಿ ಮಾಡೋದ್ರಿಂದ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿರ್ತಾರಲ್ಲ, ಆ ಕ್ರಿಸ್ಪಿನೆಸ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಮೂಲಿ ಬೇಕಂದರೆ ಅಕ್ಕಿ ಹಿಟ್ಟಲ್ಲಿ, ಪ್ಲೈನ್ ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ಪ್ಲೈನ್ ಹಿಟ್ಟಲ್ಲಿ ಅಕ್ಕಿ ಮಾಡೋದಾದರೆ ಬೇರೆ ಕಡಲೆ ಬೀಜ ಪುಡಿನೂ ಹುರ್ಗಡ್ಲೆ ಪುಡಿ ಹಾಕಿ ಮಾಡಬೇಕಾಗುತ್ತೆ. ಸೊ ಇಲ್ಲಾಂದರೆ ಚಕ್ಲಿ ಹಿಟ್ಟಿದ್ರೆ ಇದು ಆರಾಮಾಗುತ್ತೆ. ನೋಡಿ, ಇದಕ್ಕೆ ನಾನು ಬಿಳಿ ಎಳ್ಳು, ಜೀರಿಗೆ, ಕಡಲೆ ಬೀಜ ಪುಡಿ ಮತ್ತು ಇಂಗು, ಉಪ್ಪು ಅದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರಲ್ಲ, ಅವಾಗೆ ಒಂದು ಸ್ವಲ್ಪ ಬಾಯಿಗೆ ಹಾಕೊಂಡು ಟೇಸ್ಟ್ ಮಾಡಿ ನೋಡ್ರಿ ಉಪ್ಪಿದೆಯಾ ಇಲ್ವೋ ಅಂತ. ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಹಿಟ್ಟು ಕಲಸಿದ ಮೇಲೆ ಹಾಕೊಳ್ಳೋಕ್ಕಾಗಲ್ಲ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆ ಕೂಡ ಕಾದಿದೆ. ಬೇಕಂದರೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ ಬಾಣಲಿಗೆ, ಅವಾಗೆ ಎತ್ತಾಕೊಬೋದು ಕಲಸೋವಾಗನು. ಸೊ ಇದನ್ನೇನು ನೆನೆ ಹಾಕೋದು, ಒಂದು 10 ನಿಮಿಷ 15 ನಿಮಿಷ ಬಿಡೋದು ಏನಿಲ್ಲ, ಕಲಿಸ್ಬಿಟ್ಟು ಹಾಗೆ ತಕ್ಷಣ ಮಾಡೋದು. ನೋಡಿ, ಈ ಎಣ್ಣೆನ ಚೆನ್ನಾಗಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಎಲ್ಲ ಕಡೆ ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಆದಾಗ ನೋಡಿ, ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು. ಯಾವಾಗ ಅಷ್ಟೇ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಅಂತ ಮಾಡಿದಾಗ ಎಣ್ಣೆಲಿ ಚೆನ್ನಾಗಿ ಹಿಟ್ಟು ಮಿಕ್ಸ್ ಆದಮೇಲೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಕಲಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಈ ಥರ ರುಬ್ಬೋದು ಇಷ್ಟ ಇಲ್ಲ ಅಂದ್ರೂ ಮಾಮೂಲಿ ಕರಿಬೇವು ಕಟ್ ಮಾಡಿ ಹಾಕೋಬೋದು. ಮತ್ತು ಒಣಮೆಣಸಿನ್ಕಾಯಿ ಪುಡಿ ಇದ್ರೂ ಹಾಕೊಂಡು ಮಾಡ್ಕೋಬೋದು. ನಾನು ಹೇಳ್ದಂಗೆ ಪ್ಲೈನ್ ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ಆದರೆ ಚಕ್ಲಿ ಹಿಟ್ಟಲ್ಲಿ ಮಾಡೋದ್ರಿಂದ ಏನಂದರೆ ಒಂದು 10 ದಿವಸ ಎಕ್ಸ್ಟ್ರಾ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಾಗ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೆ. ಅದೇ ಜಾರಲ್ಲಿರೋ ಮಸಾಲೆಗೆ ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ತೀರಾ ಗಟ್ಟಿಯಾಗಿ ಕಲ್ಸೋಕೆ ಹೋಗಬೇಡಿ. ನೋಡಿ, ಈ ಥರ ಈ ಸೈಜ್ ಉಂಡೆ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಮೀಡಿಯಮಾಗಿ ಚಿಕ್ಕದಾಗೂ ಮಾಡ್ಕೋಬೋದು, ಇಲ್ಲ ಪೂರಿಗೆ ಮಾಡ್ತಿರಲ್ಲ ಆ ಸೈಜ್ಗೂ ಮಾಡ್ಕೋಬೋದು. ಸೊ ನಾನಿವಾಗ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇನ್ನೂ ಚಿಕ್ಕದಾಗೆ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಒಂದು ಆಯಿಲ್ ಕವರ್ ತೊಗೊಂಡಿದ್ದೀನಿ. ಸೊ ಹಪ್ಪಳ ಹೊತ್ತ ಮಿಷಿನಲ್ಲಿದ್ದರೆ ಇನ್ನೂ ಸೂಪರಾಗಿ ಆಗುತ್ತೆ. ನಾನು ಅದರಲ್ಲೇ ಎಣ್ಣೆ ಹಚ್ಚಿಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಕವರ್ ಮೇಲೆ ಈ ಥರ ಇವಾಗ ಕೈಯಲ್ಲಿ ತಟ್ಕೊತಾ ಇದ್ದೀನಿ. ಕೈಯಲ್ಲಿ ತಟ್ಟೋದ್ರಿಂದನೂ ಯಾರಾದರೂ ಎಕ್ಸ್ಟ್ರಾ ಇದ್ದರೆ ಒಬ್ಬರು ಎಣ್ಣೆಲಿ ಹಾಕೋವಾಗ ಒಬ್ಬರು ಫ್ರೈ ಮಾಡಿ ಎತ್ತಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಈ ಥರ ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ಪ್ಲೇಟ್ಗೆ ಹಾಕಿಟ್ಕೊಂಡು ನೋಡಿ, ಇವಾಗ ಇನ್ನೊಂದು ಅದೇ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಈ ಥರ ಹಪ್ಪಳ ಹೊತ್ತೋ ಮಿಷಿನಲ್ಲಿ ನಾನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಪೂರಿ, ಚಪಾತಿ ಎಲ್ಲ ಮಾಡ್ತಾರಲ್ಲ ಅದೇ ಥರನೇ ನೋಡಿ. ಸೊ ಇದು ಹಳೇದು, ತುಂಬ ಒಂದು 10 ವರ್ಷದಿದು ಹಪ್ಪಳ ಹೊತ್ತೋ ಮಿಷಿನು. ಬೈಕೋಬೇಡಿ, ಯಾಕಂದರೆ ಅದೆಲ್ಲ ಸ್ವಲ್ಪ ತುಕ್ಕಿಡ್ದಿದೆ. ನಾವು ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ನೋಡಿ, ಈ ಥರ ಮಾಡಿ ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ತೀರಾ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡಿ, ಒಂದು ಮೀಡಿಯಮಾಗಿ ಮಾಡ್ಕೊಳ್ಳಿ. ಆವಾಗ ಕ್ರಿಸ್ಪಿಯಾಗಿ ಹಾಗೆ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾಯಕ್ಕಿಟ್ಟಿದೆ. ಸೊ ನಾನು ಚಕ್ಲಿ ಮಾಡಿದ್ನಲ್ಲ ಅದೇ ಎಣ್ಣೆಲಿ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಚಿಕ್ಕದಾಗಿ ಮಾಡ್ಕೋಬೇಕಂದ್ರೆ ಚಿಕ್ಕದಾಗೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಚಿಕ್ಕದಾಗಿ ಮಾಡಿದ್ರೆ. ದೊಡ್ಡದಾಗೂ ಮಾಡ್ಕೋಬೋದು. ಸೊ ಆದಷ್ಟು ತೀರಾ ತೆಳ್ಳಗೆ ಮಾಡಿದ್ರೆ ಮೈದಾ ಹಿಟ್ಟು ಹಾಕಿದ್ದೀರಲ್ಲ, ಈ ಥರ ಉಬ್ಬಿ ಬಂದ್ಬಿಡುತ್ತೆ. ಸ್ವಲ್ಪ ಮಂದಕ್ಕೆ ಮಾಡಿದ್ರೆ ಹಾಗೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ನೋಡಿ, ಈ ಥರ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಎಣ್ಣೆ ಹತ್ರ ಮಾಡೋವಾಗ ಹುಷಾರಾಗಿ ಮಾಡ್ಕೊಳ್ಳಿ. ಸೊ ನೀವು ಮಾಡೋದಾದರೆ ಹಬ್ಬಕ್ಕೆ
ಒಂದು ಅರ್ಧ ಕೆಜಿ ಆಗೋಷ್ಟು ಮಾಡ್ಕೊಬೋದು, ಇಲ್ಲ 1 ಕೆಜಿ ಆಗೋಷ್ಟು ಮಾಡ್ಬೋದು. ಸೊ ಮಕ್ಕಳು ಸ್ಕೂಲಿಂದ ಬಂದಾಗ ಕೊಡ್ಬೋದು, ಟೀ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ಟ್ರಿಪ್ಪಿಗೆ ಹೋದಾಗ ಎತ್ಕೊಂಡು ಹೋಗ್ಬೋದು. ಸೊ ಹಬ್ಬಕ್ಕಂತೂ ದೇವ್ರ ಮುಂದೆ ಪ್ಲೇಟಲ್ಲಿ ಅಲಂಕಾರಕ್ಕೂ ಇಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡೋದಲ್ಲ ಎಷ್ಟು ಸಿಂಪಲ್ಲಾಗಿ ಕಲರ್ಫುಲ್ಲಾಗಿ ಮನೆಯಲ್ಲೇ ನಿಪ್ಪಟ್ಟು ಮಾಡೋದಂತ. ಹಾಗಾದರೆ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನೀವು ಕೂಡ ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.